ಮಾವ ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಬಾ ಲಕ್ಷ್ಮಿ. ಬೇಡ ಬೇಡ, ಮದ್ವೆಗ್ ಮುಂಚೆ ನಿನ್ ಜೊತೆ ಎಲ್ಲೂ ಬರಲ್ಲ. ಇವಾಗ ಏನ್ರಿ ಮಾಡೋದು? ನಾನು ಕರ್ಕೊಂಡು ಹೋಗ್ತೀನಿ ಕಣೆ. ಮೊದ್ಲು ಕರ್ಕೊಂಡು ಹೋಗಿ. ಅಯ್ಯೋ ಹೊಟ್ಟೆ ನೋವು. ಅಪ್ಪ, ನಮ್ ಬೀದಿಲಿ ಕೊನೆಲಿ ಒಬ್ರು ಡಾಕ್ಟ್ರು ಶಾಪ್ ಇಟ್ಕೊಂಡಿದ್ದಾರೆ. ಫಾರಿನ್ ರಿಟರ್ನ್ ಬಿಲಹರಿ ಅಂತ ಅವ್ರ ಹೆಸರು. ಅವ್ರ ಕೈಗುಣ ತುಂಬಾ ಚೆನ್ನಾಗಿದೆಯಂತಪ್ಪ. ಅದೇನೇನೋ ಓದ್ಬಿಟ್ಟಿದಾರಂತೆ. ನಾವ್ ಅಲ್ಲೇ ಹೋಗೋಣಪ್ಪ. ಕೊಡೆ ಕೊಡೆ. ಹೇಳಿದ್ದೆಲ್ಲ ಅರ್ಥವಾಯ್ತಾನೆ? ಓಕೆ. ನೀನೀಗ AG's ಆಫೀಸ್ ಕ್ಲರ್ಕ್ ಅಲ್ಲ. ಡೋಂಟ್ ವರಿ, ಮೈ ನೇಮ್ ಇಸ್ ಡಾಕ್ಟರ್ ಬಿಲಹರಿ. ಬಂದ್ರ? ಅಯ್ಯೋ, ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ. ಹೌದಾ? ನನ್ನ ಮಗಳಿಗೆ ಹೊಟ್ಟೆ ನೋವು ಬಂದಿದೆ ಅಂತ ಯಾಕೆ ಗೊತ್ತಾಯ್ತು ಮೊದ್ಲೇ? ಹಾಗಲ್ಲ, ಪೇಷಂಟ್ಸ್ಗೋಸ್ಕರ ಕಾಯ್ತಾ ಇದ್ದೆ ಎಂದೆ. ನೋಡಿ ಡಾಕ್ಟ್ರೆ, ನನ್ನ ಮಗಳಿಗೆ ಹೊಟ್ಟೆ ನೋವು ಅಂತ ತುಂಬಾ ಒದ್ದಾಡ್ತದೆ, ಸ್ವಲ್ಪ ನೋಡಿ. ಡೋಂಟ್ ವರಿ, ನೋಡ್ಕೋತಾನೆ ಬಿಲ್ಹರಿ. ನೀವ್ ಇಲ್ಲೇ ಕೂತ್ಕೊಳ್ಳಿ. ನೀವ್ ಬಮ್ಮ. ಅಲ್ಲ ನಾನು. ಸುಮ್ಮನೆ ಕೂತ್ಕೊಳ್ಳಿ. ಬಮ್ಮ. ತುಂಬಾ ಅರ್ಜೆಂಟು ಡಾಕ್ಟ್ರೆ, ತುಂಬಾ ಅರ್ಜೆಂಟ್. ತುಂಬಾ ಅರ್ಜೆಂಟಾ? ನೋಡಮ್ಮ, ಇವ್ರಿಗೆ ತುಂಬಾ ಅರ್ಜೆಂಟ್ ಅಂತೆ. ನಿನ್ಗೊಂದು ಟ್ಯಾಬ್ಲೆಟ್ ಕೊಟ್ಟಿರ್ತೀನಿ, ಹೊರಗಡೆ ಚಿತ್ತ ಕೂತ್ಕೊಂಡಿರು. ಅಷ್ಟೊತ್ತಿಗೆ ಇವ್ರನ್ನ ನೋಡ್ಬಿಡ್ತೀನಿ. ಬಮ್ ಬಾ. ಒಳಗ್ ಬರಯ್ಯ. ಏನಯ್ಯ? ರಕ್ತ ಪರೀಕ್ಷೆ ಮಾಡಿದ್ರ ಡಾಕ್ಟ್ರೆ? ಮಾಡದ್ನಯ್ಯ. ನಾನ್ ರಿಸಲ್ಟ್ ಹೇಳಕ್ ಮುಂಚೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಸರಿಯಾದ ಉತ್ತರ ಕೊಡ್ಬೇಕು. ಏನ್ ಡಾಕ್ಟ್ರೆ? ಇತ್ತೀಚೆಗೆ ಫಾರಿನ್ಗೆ ಏನಾರು ಹೋಗಿದ್ಯಾ? ಸಿಂಗಪುರ್ಗೆ ಶೂಟಿಂಗ್ ಅಂತ ಹೋಗಿದ್ದೆ. 3 ದಿವಸ ಆಯ್ತು ಬಂದು. ಯಾವ ಸಿನಿಮಾ? ಯಾರು ಡೈರೆಕ್ಟ್ರು? ಸೃಷ್ಟಿ ರಹಸ್ಯ ಅಂತ, ಪರಮೇಶಿ ಡೈರೆಕ್ಟ್ರು. ಏನಯ್ಯ, ಸಿಂಗಪುರ್ಗೆ ಹೋದವರು ಸ್ಮಗಲ್ ಗುಡ್ಸ್ ತರೋದ್ ಸಹಜ. ನೀನು ಹೋಗಿ ಹೋಗಿ ಏಡ್ಸ್ ಅನ್ನೋ ಮಹಾರೋಗ ಹೊತ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲಯ್ಯ. ಏಡ್ಸಾ? ಹೌದು. ನೀನೇನಾದ್ರೂ ಸಿಂಗಪುರ್ನಲ್ಲಿ ಹೆಣ್ಣಿನ ಸಹವಾಸ ಮಾಡಿದ್ಯಾ? ಬಹಳ ದಿನ ಮನೆ ಮಠ ಬಿಟ್ಟು ಹೋಗಿದ್ವಲ್ಲ, ಅದಕ್ಕೆ ಬೇಜಾರಾಗಿ ಒಂದ್ ಜಾಗಕ್ಕೆ ಹೋಗಿದ್ವಿ. ಅದಕ್ಕೆ ರೋಗ ತಗ್ಲಾಕೊಂಡಿದ್ದು. ಅದ್ ಸರಿ, ಒಬ್ನೇ ಹೋಗಿದ್ಯಾ? ಇಲ್ಲ ಇಲ್ಲ, ನಾನು ಡೈರೆಕ್ಟ್ರು ಕಾಸಾ ದೋಸ್ತು. ಏನೇ ಮಾಡಿದ್ರು ಬೈಟು ಕೇಸು. ಅದಕ್ಕೋಸ್ಕರ ಪರಮೇಶಿ ನಾನು ಜೊತೆಲೇ ಹೋಗಿದ್ವಿ. ನೋಡಿದ್ಯಾ, ಒಂದೇ ಹೆಣ್ಣಿನ ಸಹವಾಸ ಇಬ್ರು ಮಾಡಿರೋದ್ರಿಂದ ಗ್ಯಾರಂಟಿ ಆ ಪರಮೇಶಿಗೂ ಈ ರೋಗ ತಗಲ್ಕೊಂಡಿರುತ್ತೆ. ಅವನ್ನೂ ಕರ್ಕೊಂಡ್ಬಂದು ಟೆಸ್ಟ್ ಮಾಡಿಸ್ಲಾ ಡಾಕ್ಟ್ರೆ? ಈ ವಿಷಯ ಅವ್ನಿಗೆ ಹೇಳ್ಬೇಡಯ್ಯ. ಏನೋ 4 ತಿಂಗಳು ಬದುಕಿರ್ತಾನೆ, ಏಡ್ಸ್ ಇದೆ ಅಂತ ಗೊತ್ತಾದ್ರೆ 2 ತಿಂಗಳಿಗೆ ಸತ್ತೋಗ್ಬಿಡ್ತಾನೆ. ಈ ರೋಗ ನಮಗಿದೆ ಅಂತ ಹೇಗ್ ಗೊತ್ತಾಗೋದು? ಕೇಳು, ಹೇಳ್ತೀನಿ ನೋಡು. 1 ಸಲ ವಾಂತಿ ಆದ್ರೆ ಅದೇ ತರ 20 ಸಲ ವಾಂತಿ ಆಗತ್ತೆ. 1 ಸಲ ಬೇದಿ ಆದ್ರೆ ಅದೇ ತರ 20 ಸಲ ಬೇದಿ ಆಗತ್ತೆ. ನಿದ್ದೆ ಮಂಪ್ರು ಸದಾ ಇರುತ್ತೆ, ಕೂತ್ಕಡನೆ ಬಿದ್ದೋಗ್ಬಿಡ್ತಾರೆ. ಕರೆಕ್ಟ್ ಡಾಕ್ಟ್ರೆ, ನೀವ್ ಹೇಳ್ದಾಗೆ ನನ್ಗಾಗ್ತಿದೆ. ಈ ಕಾಯಿಲೆ ವಾಸಿ ಆಗಲ್ವಾ ಡಾಕ್ಟ್ರೆ? ಈ ಕಾಯಿಲೆ ವಾಸಿ ಆಗೋದಾ? ಈ ಕಾಯಿಲೆಗೆ ಔಷಧಿನೂ ಇಲ್ಲ. ಈ ಕಾಯಿಲೆ ಬಂದವರು ಬದುಕೋದು ಇಲ್ಲ. ನಾನ್ ಮಾಡಿದ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ತೀನಿ. ಬರ್ತೀನಿ ಡಾಕ್ಟ್ರೆ. ಬಹಳ ಚೆನ್ನಾಗಿ ಆಕ್ಟ್ ಮಾಡ್ದೆ, ತಗೋ. ನೀನ್ ಹೋಗ್ಬಿಟ್ ಬಾಪ, ಹೋಗು. ಹುಷಾರು ಕಣಯ್ಯ. ನೀನೇ ಹೋಗ್ಬಿಟ್ಟು ಆ ಪರಮೇಶಿಗೆ ಏಡ್ಸ್ ಇರೋ ವಿಷಯ ಹೇಳ್ಬಿಡ್ಬೇಡ. ಬಾ ಬಾ. ಪರಮೇಶಿಗೆ ಯಾರಿಗೂ ಮೊದಲು ಸಿನಿಮಾದವರು. ಹೇಗೆ ನಿಮ್ಮಪ್ಪ 90% ನಂಬಿಟ್ಟಿದ್ದಾರೆ. ಇನ್ ಪರಮೇಶಿಗೆ ವಾಂತಿ ಭೇದಿ ಶುರುವಾಗ್ಬಿಟ್ರೆ 100% ನಂಬಿಡ್ತಾರೆ. ನಿನ್ ಕೈಲೇ ಇದೆಯಲ್ಲ. ಪರಮೇಶಿ, ಸಿಂಗ್ಪುರ್ನಲ್ಲಿ ಒಂದೊಂದ್ ತರ ಬ್ಯೂಟಿಫುಲ್ ಸ್ಪಾಟ್. ನಮ್ಮಪ್ಪನ ಜೊತೆ ಕರ್ಕೊಂಡೋಗಿದ್ದೆ, ದೊಡ್ಡ ನ್ಯೂಸ್ ಸೆನ್ಸ್ ಆಗೋಯ್ತು. ಇಲ್ಲಿ ಹೋಗ್ಬೇಡ ಅಲ್ಲಿ ಹೋಗ್ಬೇಡ ಅಂತ ಗೋಳಿಕೊಬಿಟ್ಟ. ದಡ್ಡ. ಜ್ಯೂಸ್ ತಗೋಮಮ್ಮ. ಥ್ಯಾಂಕ್ ಯು. ಏನಮ್ಮ ಇಷ್ಟೇ ಹುಷಾರಾಗ್ಬಿಟ್ಯಾ? ಡಾಕ್ಟರ್ ಕೈಗುಣ ತುಂಬಾ ಚೆನ್ನಾಗಿದೆ ಅಪ್ಪ. ಪುಣ್ಯಾತ್ಮ. ಇರಮ್ಮ, ಅವನೇನೋ ಸಿಂಗಪುರ್ನಲ್ಲಿ ಆಡಿರೋ ಆಟಗಳೆಲ್ಲ ಹೇಳ್ತಿದ್ದಾನೆ, ಕೂತ್ಕೋ. ಆಮೇಲೆ ನಾವ್ ಇಷ್ಟಪಡೋ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಇವ್ರ ಕಣ್ತಪ್ಸಿ ಹೋಗ್ಬೇಕು. ಯಾಕೋ ಏನಾಯ್ತು? ವಾಂತಿ ಬರ್ತಿದೆ. ನಾನು ಕ್ಯಾಚನ್ಗೆ ಹೋಗಿದ್ದೆ ಮಾವ. ತಿರ್ಗಾ ವಾಂತಿ ಆಗ್ತಿದ್ಯಾ? 1 ಸಲ ವಾಂತಿ ಆದ್ರೆ ಅದೇ ತರ 20 ಸಲ ವಾಂತಿ ಆಗತ್ತೆ. ಏನಾಯ್ತು ಅಂದ್ರೆ ಏನ್ರಿ, ಎಷ್ಟೊಂದ್ ಸಲ ವಾಂತಿ ಆಗ್ತಾ ಇದೆ. ಡಾಕ್ಟರ್ ಚಾಪಿ ಕರ್ಕೊಂಡು ಹೋಗೋಣ. ಬೇಡ ಸುಮ್ನಿರು. 1 ಲೋಟ ಮಜ್ಜಿಗೆ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಪಾಪ ಪರಮೇಶಿ ಮಾಮಂಗ್ ಹೀಗ ಆಗ್ಬಾರ್ದಾಗಿತ್ತಪ್ಪ. ನಾನೇ ಮಜ್ಜಿಗೆ ತಂದ್ಕೊಡ್ತೀನಿ. ತುಂಬಾ ಸುಸ್ತಾಗ್ಬಿಟ್ಟಿದಾನೆ. ಒಳಗಡೆ ಮಂಚದ ಮೇಲೆ ಮಲಗಿಸಿ.
ಮಾವ ಅಂತದೇನು ಸುಸ್ತಾಗ್ತಾ ಇಲ್ಲ, ಸ್ವಲ್ಪ ಫುಡ್ ವ್ಯತ್ಯಾಸ ಆಯ್ತಲ್ಲ ಅದಕ್ಕೆ. ಮಾಮ ಈ ಮಜ್ಜಿಗೆ ಕುಡಿ ಮಾಮ, ವಾಂತಿ ಎಲ್ಲ ನಿಂತೋಗ್ಬಿಡುತ್ತೆ. ನಿನ್ ಕೈಯಿಂದ ಕೊಟ್ಮೇಲೆ ಎಲ್ಲ ನಿಂತೋಗುತ್ತೆ. ಮಾವ ಬನ್ನಿ ಕೂತ್ಕೊಳ್ಳಿ, ನಮ್ ಶೂಟಿಂಗ್ ಜೋಕ್ಸ್ ಹೇಳ್ತೀನಿ, ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ಅವತ್ತಿನ ದಿವಸ ಏನಾಯ್ತು ಅಂದ್ರೆ ಏನಾಯ್ತು ಅಂದ್ರೆ ಏನಾಯ್ತಪ್ಪ? ಎರಡು ಕೂರು ಕುಣಿಸ್ತಾ ಇದೀಯಾ? ಏನ್ರಿ ಇದು, ಇಷ್ಟೊತ್ತು ವಾಂತಿ ಸರ್ದಿ ಆಯ್ತು, ಈಗ ಭೇದಿ. ಹೋಗಿ ಡಾಕ್ಟರ್ ಆದ್ರೂ ಕರ್ಕೊಂಬನ್ರಿ. ಸುಮ್ಮನೆ ಅದು ಕಾರಣನೇ ಬೇರೆ, ನಾನು ಆಮೇಲೆ ಹೇಳ್ತೀನಿ. ಬಾಡೆ ಮಾವ ಎಲ್ಲಿಗೆ ನಿಲ್ಲಿಸ್ತೆ? ಅದೇ ನೀನು ಕಾಕ್ಸ್ಕೋಗೋವರೆಗೂ ನಿಲ್ಸಿದ್ದೆ. ಒಳ್ಳೆ ಜೋಕ್ ಮಾಡ್ತೀರಿ ನೀವು. ಸಿಂಗ್ಪುರಲ್ಲಿ ಏನಾಯ್ತು ಅಂದ್ರೆ ಅಲ್ಲೂ ಬೇರೆ ಆಯ್ತೇನೋ? ಹಾಗೆ ಕಾಣಿಸ್ತಾ ಇದೆ ಮಾವ. ಒಂದು ಸಲ ಬೇದಿಯಾದ್ರೆ ಅದೇ ತರ 20 ಸಲ ಬೇದಿಯಾಗತ್ತೆ. ಮಾಮ ತುಂಬಾ ಸುಸ್ತಾಗಿದೆ ಅಲ್ಲ, ಇಲೆಕ್ಟ್ರಾಲ್ ಮಾಡ್ಕೊಡ್ತೀನಿ ಕುಡಿ, ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ಆಮೇಲೆ ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಹಾ, ನಿದ್ದೆ ಮಂಪ್ರು ಸದಾ ಬರುತ್ತೆ, ಕೂತ್ ಕೂತ್ ಕಡೆನೆ ಬಿದ್ದೋಗ್ಬಿಡ್ತಾರೆ. ಪರಮೇಶಿ ಮಾಮ, ಈ ಇಲೆಕ್ಟ್ರಾಲ್ ಕುಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅಪ್ಪ ಎಲೆ ಹಾಕಿ ರೆಡಿ ಮಾಡಿದ್ದೀನಿ, ಊಟಕ್ಕೆ ಕರ್ಕೊಂಡ್ ಬನ್ನಿ. ಹಿಡ್ಕಳೆ ಹೋಗೋಣ ಬಾ. ಹುಳಿ ಬಹಳ ಸೊಗಸಾಗಿದೆ ಕಣ ಪರಮೇಶಿ, ಇನ್ ಸ್ವಲ್ಪ ಹಾಕ್ಸ್ಕೊಳ್. ಪರಮೇಶಿ, ನಿದ್ರೆ ಮಂಪ್ರು ಸದಾ ಇರತ್ತೆ, ಕೂತ್ ಕೂತ್ ಕಡೆನೆ ಬಿದ್ದೋಗ್ಬಿಡ್ತಾರೆ. ಅಯ್ಯಯ್ಯೋ ಪರಮೇಶಿ ಮಾಮ, ಮುಟ್ಬೇಡಮ್ಮ. ಯಾಕಪ್ಪ? ಅದನ್ನ ಆಮೇಲೆ ಹೇಳ್ತೀನಿ. ಸಕ್ಸಸ್ ಅಂತೂ ನಾನು ಹೇಳಿದ ಮೊದಲನೇ ಪ್ಲಾನ್ ಸಕ್ಸಸ್. ಈಗ ಎರಡನೇ ಪ್ಲಾನು ನಿನ್ನ ಆಕ್ಟಿಂಗ್ ಕೆಪಾಸಿಟಿ ಮೇಲೆ ನಿಂತಿದೆ. ಯಾವ ರೀತಿ ಆಕ್ಟ್ ಮಾಡ್ಬೇಕೋ ಹೇಳಿ, ಐ ಆಮ್ ರೆಡಿ. ಹಾಗಿದ್ರೆ ಈಗಲೇ ಶುರು ಆಗ್ಲಿ.